ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ ಆಸ್ಟ್ರೋ, ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ರೂಟ್ಸ್. ಇವತ್ತಿನ ವಿಚಾರ ರಥಸಪ್ತಮಿ. ಜನವರಿಯ 25ನೇ ತಾರೀಕು ರಥಸಪ್ತಮಿ ಬಂದಿರತಕ್ಕಂಥದ್ದು. ಅದನ್ನು ಸೂರ್ಯ ಜಯಂತಿ ಅಂತ ಕೂಡ ಹೇಳಿ ನಾವು ಕರಿತೀವಿ. ಬಹಳ ವಿಶೇಷವಾದ ದಿನ, ಭಾನುವಾರವೇ ಬಂದಿದೆ. ಸೊ ಸೂರ್ಯನನ್ನು ಆರಾಧನೆ ಮಾಡತಕ್ಕಂಥ ಒಂದು ವಿಧಿವಿಧಾನಗಳು ಹಾಗೆ ಒಂದು ಪವರ್ಫುಲ್ ಮಂತ್ರ ಕೂಡ ಇರುತ್ತೆ. ಎಲ್ಲ ವಿಚಾರಗಳನ್ನು ನೋಡ್ತಾ ಹೋಗೋಣ. ಜೊತೆಗೆ 2026 ಯಾವ ರೀತಿಯಾಗಿ ಇರುತ್ತೆ, ಸೊ ಯಾವ ಯಾವ ರಾಶಿಯವರಿಗೆ ಅಂತೇಳಿ ಕೂಡ ನೋಡೋಣ. ಬಹಳ ವಿಶೇಷವಾದ ಮಾಹಿತಿ ಇರುತ್ತೆ. ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಒಂದಷ್ಟು ವಿಚಾರಗಳನ್ನು, ಒಳ್ಳೆಯ ಮಾಹಿತಿಗಳನ್ನು ಪಡ್ಕೊಳ್ತೀರಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ತಿಥಿಯನ್ನು ನಾವು ಆಚರಣೆ ಮಾಡುವಂಥ ಒಂದು ದಿನವಾಗುತ್ತೆ. ಸೂರ್ಯ 7 ಅಶ್ವಗಳನ್ನು ಏರಿ ರಥದ ಮೇಲೆ ಬರ್ತಕ್ಕಂಥ ಒಂದು ಪರ್ವಕಾಲ, ಜೊತೆಗೆ ಉತ್ತರಾಯಣದ ಒಂದು ಪ್ರಾರಂಭ ಅಂತ ಕೂಡ ಹೇಳುವಂಥದ್ದಾಗುತ್ತೆ. ಇಲ್ಲಿಂದ ಆಚೆಗೆ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಏನು ಮಾಡಬೇಕು ಇದನ್ನ, ಯಾವ ರೀತಿಯಾದ ಅನುಷ್ಠಾನ ಆಚರಣೆಗಳು ಅಂತ ನಾವು ನೋಡುವಾಗ, ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ದಿನ ಸೂರ್ಯೋದಯಕ್ಕಿಂತ ಮೊದಲು ಅಂತಂದರೆ 6:30 ಮೊದಲು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಸ್ನಾನವನ್ನು ಮುಗಿಸಬೇಕು. ಯಾವ ರೀತಿ ಸ್ನಾನ ಮಾಡುವಂಥದ್ದು, ಸೋಪು, ಶಾಂಪು ಇದ್ಯಾವುದನ್ನು ಈ ದಿನ ಬಳಸಬೇಡಿ. ಸಮುದ್ರ ಸ್ನಾನಗಳನ್ನು ಮಾಡ್ಬೋದು, ಬಾವಿ ನೀರಿನ ಸ್ನಾನಗಳನ್ನು ಮಾಡ್ಬೋದು, ನದಿಯ ಸ್ನಾನಗಳನ್ನು ಮಾಡ್ಬೋದು. ಅವಕಾಶ ಇಲ್ಲ ಅಂತನ್ನುವಾಗ ಮನೆಯಲ್ಲಿರ್ತಕ್ಕಂಥ ನೀರಿಗೆ, ಗಂಗೆಗೆ ಒಂದು ಪ್ರಾರ್ಥನೆಯನ್ನು ಹೇಳಿ ನೀವು ಸ್ನಾನವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಈ ಸ್ನಾನ ಮಾಡುವಾಗ ಮದುವೆಗೆಲ್ಲ ಅರಿಶಿನ ಇಡುವಾಗ ಕೂತ್ಕೊಳ್ತೀವಲ್ವ ನಾವು, ಆ ರೀತಿಯಾಗಿ ಕೂತ್ಕೊಳ್ಬೇಕಾಗತ್ತೆ. ಕಾಲಿಗೆಲ್ಲ ಅರಿಶಿನ ಇಡುವಾಗ ನಾವು ಹೇಗೆ ಕೂತ್ಕೊಳ್ತೀವಿ ಆ ರೀತಿಯಾಗಿ. ನಿಮ್ಮ ನತ್ತಿಯ ಮೇಲೆ ಒಂದು ಎಕ್ಕದ ಎಲೆ, ಬಿಳಿ ಎಕ್ಕದ ಗಿಡದ 7 ಎಲೆಗಳನ್ನು ಒಬ್ಬರ ಸ್ನಾನಕ್ಕೆ ಬಳಸಬೇಕಾಗತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ ಬಿಳಿ ಎಕ್ಕದ 7 ಎಲೆಗಳು, ಒಂದು ಎಲೆ ನತ್ತಿಯ ಮೇಲೆ ಇರಬೇಕು. ಇನ್ನು 2 ಎಲೆಗಳು ನಿಮ್ಮ 2 ಭುಜಗಳ ಮೇಲೆ ಇಡಿ, ಇನ್ನು 2 ಎಲೆಗಳನ್ನು ನಿಮ್ಮ ಮೊಣಕಾಲುಗಳ ಮೇಲೆ ಇಡಿ, ಇನ್ನು 2 ಎಲೆಗಳನ್ನು ನಿಮ್ಮ ಪಾದಗಳ ಮೇಲೆ ಇಡುವಂಥದ್ದು. ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಮಂತ್ರವನ್ನು ಕ್ಯಾಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನಾನು, ದಯವಿಟ್ಟು ಅಲ್ಲಿಗೆ ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ನೀರು ಹಾಕ್ತಕ್ಕಂಥವ್ರು ನಿಮ್ಮ ತಾಯಿ ಆಗಿದ್ದಿರ್ಬೋದು ಅಥವಾ ನಿಮ್ಮ ಹೆಂಡತಿ ಆಗಿದ್ದಿರ್ಬೋದು. ಸೊ ಆ ರೀತಿಯಾಗಿ ಅವರ ಕೈಯಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ತಾ ನೀರನ್ನು ಹಾಕಿಸ್ಕೊಳ್ಳುವಂಥದ್ದು. ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಪ್ರಮಾಣದ ಅರಿಶಿಣವನ್ನು ಬೆರೆಸ್ಕೊಳ್ಳುವಂಥದ್ದು. ಮತ್ತು ವಿಶೇಷ ಗಂಗಾಜಲ ಇದ್ದರೆ ಅದನ್ನು ನೀವು ಹಾಕ್ಕೊಳ್ಬೋದು, ಗಂಜಲ ಇದ್ದರೆ ಸ್ವಲ್ಪ ಅದನ್ನು ಹಾಕ್ಕೊಳ್ಬೋದು. ಸೊ ಸ್ನಾನವಾದ ನಂತರದಲ್ಲಿ ಸರಿಯಾದ ಒಂದು ಸೂರ್ಯೋದಯ ಆಗುವಂಥ ಸಮಯ ಏನಿರುತ್ತೆ, 6:45-47 ಆ ಒಂದು ಸಮಯಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು. ತಾಮ್ರದ ಚೊಂಬನ್ನು ತಗೊಳ್ಳಿ, ಕಡ್ಡಾಯವಾಗಿ ತಾಮ್ರದ ಚೊಂಬನ್ನು ತಗೊಳ್ಳಿ. ಅದರಲ್ಲಿ 1-2 ಅಕ್ಷತೆ ಕಾಳು, ಕೆಂಪು ಹೂವಿನ ದಳವನ್ನು ಅಥವಾ ಒಂದು ಕೆಂಪು ಹೂವನ್ನೇ ಹಾಕೋದು, ಅರಿಶಿನ ಕುಂಕುಮವನ್ನು ಹಾಕಿ ಕ್ಯಾಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಒಂದು 11 ಬಾರಿ ಹೇಳಿ ಸೂರ್ಯ ಉದಯವಾಗುವಂಥ ಸಮಯಕ್ಕೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ನಿಮ್ಮ 2 ಕೈನಲ್ಲೂ ತಾಮ್ರದ ಚೊಂಬಲ್ಲಿ ಇರ್ತಕ್ಕಂಥ ನೀರನ್ನು ಹಾಗೆ ಇಟ್ಕೊಂಡು ಸೂರ್ಯನಿಗೆ ಈ ರೀತಿಯಾಗಿ ಕೊಡುವಂಥದ್ದು. ಸೊ ಇದಾದ ನಂತರದಲ್ಲಿ ಮನೆಯಲ್ಲಿ ಅದೇ ಸಮಯಕ್ಕೆ ದೀಪಗಳನ್ನು ಬೆಳಗಿ, ತುಪ್ಪದ ಒಂದು ಬತ್ತಿಗಳನ್ನು ಇಟ್ಟು ದೀಪಗಳನ್ನು ಬೆಳಗುವಂಥದ್ದು. ನೈವೇದ್ಯಕ್ಕಾಗಿ ಗೋಧಿ ಅಥವಾ ಗೋಧಿ ನುಚ್ಚಿನ ಪಾಯಸ ಅಥವಾ ಗೋಧಿ ರವೆ ಈ ಥರ ಯಾವುದಾದ್ರೂ ಒಂದು ಸಿಹಿಯ ಪಾಯಸವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಬೆಲ್ಲವನ್ನು ಬಳಕೆ ಮಾಡುವಂಥದ್ದು ಕಡ್ಡಾಯವಾಗಿರುತ್ತೆ. ಮನೆಯಲ್ಲಿ ಹಬ್ಬದ ಅಡುಗೆಯನ್ನು ಮಾಡಿ ಮನೆ ಮಂದಿಯೆಲ್ಲ ಸೇವನೆ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷ ಇದನ್ನು ತಪ್ಪದೆ ಗೋಧಿಯನ್ನು ಯಥಾಶಕ್ತಿ ಮನೆಗೆ ತೊಗೊಂಡ್ಬರೋದು. ಇದಕ್ಕಿಂತ ಬಹಳ ವಿಶೇಷವಾಗಿ ಮನೆಯ ಹೊರಗಡೆ ಹೆಣ್ಣುಮಕ್ಕಳು ರಂಗೋಲಿಯನ್ನು ಹಾಕಬೇಕು. ಸೂರ್ಯನ ರಥವನ್ನು ಬರೀತಾರೆ. ಸೊ ನಿಮಗೆ ಯಾವ ರೀತಿಯಾದ ರಂಗೋಲಿ ಬರುತ್ತೋ ಆ ರಥವನ್ನು, ಆ ರಂಗೋಲಿಯನ್ನು ಹಾಕಿ, ಇದು ಕೂಡ ಸೂರ್ಯೋದಯದ ಮುಂಚಿತದ ಸಮಯದಲ್ಲೇ ಆಗಿರಬೇಕು, ನೆನಪಿರಲಿ. ಸೊ ರಂಗೋಲಿಯನ್ನು ಹಾಕಿ ರಂಗೋಲಿಗೆ ಅಲಂಕಾರವನ್ನು ಮಾಡಿ, ಮನೆ ಮುಂದೆ ರಂಗೋಲಿಗಳು ಯಾವಾಗಲೂ ಕೂಡ ಮನೆಯ ಸಮೃದ್ಧಿಯನ್ನು ಸೂಚನೆ ಮಾಡುತ್ತೆ, ಮನೆಗೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ. ಹಾಗಾಗಿ ಈ ಸ್ನಾನವೆಲ್ಲ ಆದಮೇಲೆ ಎಕ್ಕದ ಎಲೆಗಳನ್ನು ಏನು ಮಾಡಬೇಕು ಅಂದರೆ, ಅದನ್ನು ಯಾವುದಾದ್ರೂ ಒಂದು ಮರದ ಬುಡಕ್ಕೋ ಗಿಡದ ಬುಡಕ್ಕೋ ಹಾಕಿಬಿಡಿ, ತುಳಿಯೋದು ಬೇಡ. ಎಲೆಗಳನ್ನು ಕೀಳುವಾಗ ದಯವಿಟ್ಟು ಪರಿಸರದ ಒಂದು ಜವಾಬ್ದಾರಿಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಹೇಳಿದರೆ ಅಂಥೇಳಿ ಈ ಒಂದು ಗಿಡವನ್ನೇ ಖಾಲಿ ಮಾಡಿಬಿಡ್ಬೇಡಿ. ದಯವಿಟ್ಟು ನೋಡಿ, ಚಿಕ್ಕ ಚಿಕ್ಕ ಎಲೆಗಳಾದರೂ ಪರವಾಗಿಲ್ಲ, ಇಲ್ಲಿ ಶಾಸ್ತ್ರದ ಒಂದು ಪದ್ಧತಿಗೋಸ್ಕರ ನಾವು ಮಾಡ್ತಾ ಇರುವಂಥದ್ದು. ಹಾಗಾಗಿ ಪುಟ್ಟ ಪುಟ್ಟ ಎಲೆಗಳನ್ನೇ ತೊಗೊಂಡು ಬನ್ನಿ. ಒಣಗಿರೋದಿದೆ ಮೇಡಮ್ ಅಂದರೆ ತೊಂದರೆ ಇಲ್ಲ, ಗಿಡದಲ್ಲಿ ಕೀಳಬೇಕು ಅಂತ ಇಲ್ಲ. ಸುತ್ತಲೂ ಒಣಗಿರೋ ಎಲೆಗಳು ಬಿದ್ದಿದ್ರೆ ಅದನ್ನೇ ತಂದು ಶುದ್ಧ ಮಾಡ್ಕೊಂಡು ಅದರಲ್ಲಾದರೂ ನೀವು ಸ್ನಾನ ಮಾಡಿ, ಗಿಡವನ್ನು ಹಾಳು ಮಾಡಿಬಿಡಿ. ಇದು ನನ್ನ ರಿಕ್ವೆಸ್ಟ್ ಆಗಿರುತ್ತೆ. ಸೊ ಈ ರೀತಿಯಾದ ಒಂದು ಸೂರ್ಯ ಸ್ನಾನವನ್ನು ಮಾಡುವಂಥದ್ದು ಬಹಳ ವಿಶೇಷವಾದ ಫಲಗಳು. ಸೂರ್ಯನ ಆರಾಧನೆ ಮಾಡೋದ್ರಿಂದ ಬದುಕಿನಲ್ಲಿ ಜ್ಞಾನದ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ. ಹಣಕಾಸಿನ ಪರಿಸ್ಥಿತಿಗಳು ಸುಧಾರಣೆ ಆಗುತ್ತೆ. ಜನ್ಮಗಳ ಪಾಪಕರ್ಮಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬಹುದು. ಹಾಗೆ ಆರೋಗ್ಯದ ಒಂದು ವೃದ್ಧಿ ಆಗುವಂಥದ್ದಾಗುತ್ತೆ. ಬದುಕಿನಲ್ಲಿ ಚೈತನ್ಯ ಅನ್ನುವಂಥದ್ದು ಸಿಗುತ್ತೆ.
ಹೊಸ ಬದಲಾವಣೆಗಳು ಅನ್ನುವಂಥದ್ದು ಸಿಗುತ್ತೆ. ಯಾವಾಗ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಗಳಿಂದ ಮಾಡಿದಾಗ ಮಾತ್ರ. ಮಾನಸಿಕವಾಗಿ ಪೂಜೆಯನ್ನು ಮಾಡ್ತೀವಿ ಅಥವಾ ಈ ಸಂಕಲ್ಪವನ್ನು ಕೈಗೊಳ್ತೀವಿ ಅಂತೇಳಿ ಮೊದಲೇ ಅಂದ್ಕೊಳ್ಳಿ. ಬಹಳ ಆರಾಮಾದ ಮನಸ್ಸಿನಿಂದ ಈ ಒಂದು ಅನುಷ್ಠಾನವನ್ನು ಮಾಡಿ ಬಹಳ ಒಂದು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀವಿ. ಸೊ ಕೆಲವರೆಲ್ಲ ಇನ್ನೂ ಮೆಸೇಜ್ ಮಾಡ್ತಾನೆ ಇರ್ತಾರೆ, ಯಾಕೆ ಹೇಳ್ತೀರಾ, ಯಾಕೆ ಮಾಡ್ತೀರಾ ಇದನ್ನು ಅಂತ. ಆತ್ಮತೃಪ್ತಿಗೋಸ್ಕರ ಮಾಡುವಂಥ ಕೆಲಸಗಳು. ಸೊ ಒಂದಷ್ಟು ಜನಕ್ಕೆ ಕೈಲಾದಂಥ ಸಹಾಯ ಮಾಡ್ಬೋದು ಅಲ್ವಾ, ನಮಗೂ ಅದು ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ಮಾಡಿ ನಿಮ್ಮ ಬದುಕಿನಲ್ಲಿಯೂ ಒಳ್ಳೆಯ ಬದಲಾವಣೆಗಳಾಗಿ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ನಡೀಲಿ. ಸೊ ಬದುಕು ನಿಮಗೆ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಲ್ರಿಗೂ ರಥಸಪ್ತಮಿಯ ಹಾರ್ದಿಕವಾದ ಶುಭಾಶಯಗಳು. ಮೇಷರಾಶಿಯವರಿಗೆ ಹೇಗಿರುತ್ತೆ 2026 ಅನ್ನತಕ್ಕಂಥ ವರ್ಷ. ಸೊ ಇದು 2026 ಲೆಕ್ಕಾಚಾರವೇ. ಯುಗಾದಿಯ ವರ್ಷ ಭವಿಷ್ಯವೂ ಕೂಡ ಇರುತ್ತೆ. ಅದರ ಕಾಕತಾಳೀಯ ಅನ್ನೋ ಹಾಗೆ ಎರಡರಲ್ಲಿಯೂ ಕೂಡ ನಿಮಗೆ ಸಿಮಿಲರ್ ಪಾಯಿಂಟ್ಸ್ ಸಿಗುವಂಥದ್ದು. ಸೊ ಆ್ಯಸ್ ಪರ್ ನ್ಯೂಮರಾಲಜಿ ಆ್ಯಂಡ್ ಆಲ್ಸೋ ಗೋಚಾರ ರೀತಿಯಾದ ಒಂದು ಗ್ರಹಗಳ ಪ್ಲೇಸ್ಮೆಂಟ್ ಆಗಿದ್ದಿರ್ಬೋದು, ಅಥವಾ ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿದ್ದಿರ್ಬೋದು, ಅಥವಾ ರಥಸಪ್ತಮಿಯ ವಿಚಾರವಾಗಿ ಆಗಿದ್ದಿರ್ಬೋದು, ಎಲ್ಲವನ್ನ ಗಣನೆಗೆ ತಗೊಂಡೇ ವಿಚಾರಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಬಹಳ ವಿಶೇಷವಾದ ಫಲಗಳು ಇರತಕ್ಕಂಥದ್ದು. ಸೊ ಹೇಗಿರುತ್ತೆ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಲಗ್ನವನ್ನು ಆಧರಿಸುವಂಥದ್ದು ಉತ್ತಮ. ರಾಶಿ ಅನ್ನತಕ್ಕಂಥದ್ದು ಮನಸ್ಸನ್ನು ಸೂಚನೆ ಮಾಡುತ್ತೆ. ಆರ್ಥಿಕವಾಗಿ ನಾವು ನೋಡ್ತೀವಿ ಅಥವಾ ನಮ್ಮ ಬಗ್ಗೆ ನಮಗೆ ಹೆಚ್ಚಿನ ವಿಚಾರಗಳು ಅಂದರೆ ಲಗ್ನವನ್ನೇ ಆಧರಿಸುವಂಥದ್ದು ಬಹಳ ಒಳ್ಳೆಯದು. ಮೊದಲನೇದಾಗಿ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಜನವರಿಯಿಂದ ಮಾರ್ಚ್ವರೆಗೂ ಪರವಾಗಿಲ್ಲ ಅನ್ನುವಂಥ ವಿಚಾರಗಳು. ಸೊ ಅಷ್ಟು ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ. ಏನೋ ಒಂದು ಅಡೆತಡೆಗಳು, ಏನೋ ಒಂದು ಕಸಿವಿಸಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಮಾರ್ಚಿಂದ ಜೂನ್ವರೆಗೂ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಜೂನಿಂದ ಡಿಸೆಂಬರ್ವರೆಗೂ ಎಕ್ಸಲೆಂಟ್ ರಿಸಲ್ಟ್ಗಳನ್ನು ಪಡ್ಕೊಳ್ತೀರಿ. ಎಜುಕೇಷನ್ ಆಗಿರ್ಬೋದು, ಹಣಕಾಸಿನ ವಿಚಾರಗಳಾಗಿದ್ದಿರ್ಬೋದು, ಬಿಸ್ನೆಸ್ ಆಗಿದ್ದಿರ್ಬೋದು, ಹೆಲ್ತ್ ಸುಧಾರಣೆ ಆಗುವಂಥದ್ದಾಗಿರ್ಬೋದು, ತುಂಬ ಚೆನ್ನಾಗಿರ್ತಕ್ಕಂಥ ವಿಚಾರಗಳು ನಡೆಯುತ್ತೆ. ಸೊ ತಾಳ್ಮೆಯಿಂದ ಇರಬೇಕಾಗತ್ತೆ. ಎಲ್ಲಿವರೆಗೂ ಒಂದು 3 ರಿಂದ 4 ತಿಂಗಳು, ಮಾರ್ಚ್ ಏಪ್ರಿಲ್ವರೆಗೂ. ಅದಾದ ನಂತರದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಸಮಯ. ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ನೆಮ್ಮದಿಯಾದ ಒಂದು ವಾತಾವರಣ ಆಗುವಂಥದ್ದು ಏರ್ಪಡುತ್ತೆ. ಸೊ ಬಹಳ ಚೆನ್ನಾಗಿದೆ ಈ ಒಂದು ವರ್ಷ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಾನು. ಹನುಮಾನ್ ಚಾಲೀಸವನ್ನು ಕೇಳುವಂಥದ್ದು ಅಥವಾ ಪಠನೆ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯ ಫಲಗಳನ್ನು ಬದುಕಿಗೆ ತಂದುಕೊಡುತ್ತೆ. ನೆಕ್ಸ್ಟ್ ವೃಷಭ ರಾಶಿ, ವೃಷಭ ಲಗ್ನದ ವ್ಯಕ್ತಿಗಳಿಗೆ ಜನವರಿಯಿಂದ ಜೂನ್ವರೆಗೂ ಬಹಳ ಚೆನ್ನಾಗಿರುತ್ತೆ. ಕೆರಿಯರ್ ಬಹಳ ಅದ್ಭುತವಾದ ಫಲಗಳನ್ನು ಕೊಡುತ್ತೆ. ತುಂಬ ಹೆಸರು ಕೀರ್ತಿಗಳನ್ನು ಮಾಡ್ತೀರಿ, ತುಂಬ ಅಚೀವ್ಮೆಂಟ್ಗಳಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸೌಕರ್ಯ ಅನ್ನುವಂಥದ್ದು ಆಗುತ್ತೆ, ಬಹಳ ಚೆನ್ನಾಗಿರುತ್ತೆ. ಬಟ್ ಜೂನ್ ನಂತರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಗಮನ ಇರಲಿ, ಮೊದಲೇ ಅದ್ರ ಬಗ್ಗೆ ಪ್ಲಾನ್ಗಳನ್ನು ಮಾಡ್ಕೊಳ್ಳಿ. ಖರ್ಚು ಮಾಡುವಂಥದ್ದು ತಪ್ಪಲ್ಲ. ಯಾವ ವಿಚಾರಗಳಿಗೆ ಅನ್ನುವಂಥದ್ದನ್ನು ಮೊದಲೇ ನಾವು ಯೋಚಿಸಿ ಇಟ್ಕೊಂಡಾಗ ಒಂದಷ್ಟು ಸಮಸ್ಯೆಗಳು ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸ್ಥಳದ ಒಂದು ಬದಲಾವಣೆ ಅಂತ ಹೇಳಲಾಗುತ್ತೆ. ಅಂದರೆ ಕೆಲಸ ಕಾರ್ಯದಲ್ಲಿ ಒಂದು ಚೇಂಜಸ್ ಆಗುವಂಥದ್ದಾಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಚೇಂಜಸ್ ಆಗುವಂಥ ಒಂದು ವರ್ತಮಾನಗಳು ನಡೆಯುವಂಥ ಒಂದು ವಿಚಾರಗಳಾಗುತ್ತೆ, ವಿದ್ಯಮಾನಗಳು ಆಗಬಹುದು. ನೋಡ್ಕೊಳ್ಳಿ ಅದರ ಬಗ್ಗೆ. ಮನೆ ಆಸ್ತಿ ಪಾಸ್ತಿ ಖರೀದಿ ಮಾಡುವಂಥದ್ದಾಗುತ್ತೆ. ಖರ್ಚುಗಳು ಜಾಸ್ತಿ ಅನ್ನುವಾಗ ಈ ಥರ ಒಂದು ಗುಡ್ ಸೋರ್ಸಿಗೆ ಖರ್ಚಾದರೆ ಅದು ಖುಷಿಯೇ. ಸೊ ನೋಡಿ ಖರ್ಚು ಮಾಡಿಕೊಳ್ಳುವಂಥದ್ದು ಉತ್ತಮ. ಡಾಕ್ಯುಮೆಂಟ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಏನೇನಾದರೂ ಹೊಸದಾಗಿ ಖರೀದಿ ಮಾಡ್ತೀವಿ, ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಅಂತ ಬರುವಾಗ ಸ್ವಲ್ಪ ಡಾಕ್ಯುಮೆಂಟ್ನ ಪ್ರಕಾರ ಕಾಳಜಿ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಸೊ ಇಲ್ಲಿಯೂ ಕೂಡ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಸೊ ಎಜುಕೇಷನ್ ಬಹಳ ಚೆನ್ನಾಗಿರುತ್ತೆ. ಹಾಗೆ ಹಾರ್ಡ್ ವರ್ಕನ್ನು ಕೂಡ ಸೂಚನೆ ಮಾಡ್ತಾ ಇದೆ. ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಬಹಳ ಚೆನ್ನಾಗಿದೆ ಅಂತ ಹೇಳುವಂಥದ್ದಾಗುತ್ತೆ ಅಲ್ವಾ. ಸೊ ಏನೇ ಆದರೂ ಕೂಡ ಕೆಲವು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಮೊದಲೇ ಗಮನವನ್ನು ಕೊಡುವಂಥದ್ದು ಕೂಡ ಬಹಳ ಉತ್ತಮವಾಗಿರುತ್ತೆ. ಪ್ರಯಾಣ ಬಹಳ ಜಾಸ್ತಿ ಆಗುತ್ತೆ. ಅದು ಆಧ್ಯಾತ್ಮಿಕವಾಗಿ ಮಾಡ್ತಿರೋ ಅಥವಾ ಎಂಜಾಯ್ ಮಾಡೋದಕ್ಕೋಸ್ಕರ ಮಾಡ್ತಿರೋ ಟ್ರಾವೆಲ್, ಅಗೇನ್ ಇಟ್ಸ್ ಖರ್ಚು. ನೋಡ್ಕೊಳ್ಳಿ, ಅದ್ರ ಬಗ್ಗೆ ಒಳ್ಳೆಯದಾಗುತ್ತೆ. ಹನುಮಾನ್ ಚಾಲೀಸ, ನೀವು ಕೂಡ ಹನುಮಂತನ ಆರಾಧನೆ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲೀಸ ಹೇಳ್ತಕ್ಕಂಥದ್ದು, ಹನುಮಾನ್ ಚಾಲೀಸದ ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಮೊದಲ 5 ರಿಂದ 6 ತಿಂಗಳು ಪರವಾಗಿಲ್ಲ ಅಂತ ಅನಿಸುತ್ತೆ. ಅದಾದ ನಂತರದಲ್ಲಿ ಎಕ್ಸಲೆಂಟ್ ಟೈಮ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಜೂನ್ ಜುಲೈ ಆ ಒಂದು ಸಮಯದಲ್ಲಿ ಬಹಳ ವಿಶೇಷವಾದ ಫಲಗಳನ್ನು ಪಡ್ಕೊಳ್ತೀರಿ. ಬಹಳ ಉತ್ತಮವಾದ ಫಲಗಳು ಇರುತ್ತೆ. ಎಜುಕೇಷನ್ ಬಹಳ ಚೆನ್ನಾಗಿ ಇರುತ್ತೆ. ಕೆಲಸ ಕಾರ್ಯಗಳು, ಪ್ರಮೋಷನ್ಸ್, ಬಡ್ತಿ ಅಂತ ಏನು ಹೇಳ್ತೀವಿ ಎಲ್ಲವೂ ಆಗುವಂಥ ವಿಚಾರಗಳು ಆಗುತ್ತೆ. ಬಟ್ ಮೊದಲ ಒಂದು 5 ರಿಂದ 6 ತಿಂಗಳು ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಪೇಷನ್ಸ್ ಲೆವೆಲ್ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನು ಕಾಪಾಡ್ಕೊಳ್ಳಿ.
ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ತಂದೆಯ ಒಂದು ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಅದರ ಬಗ್ಗೆ ಗಮನ ಕೊಡಿ. ಹಾಗೆ ಕುಟುಂಬದಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ಕೂಡ ನಿಮಗೆ ಬಹಳ ಚೆನ್ನಾಗಿ ಆಗುತ್ತೆ. ನೆಮ್ಮದಿ ಎನ್ನುವಂಥದ್ದು ಆಗುತ್ತೆ. ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಇದೆ ಅಂತನ್ನುವಾಗ ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಅದು ಬಹಳ ಚೆನ್ನಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಿ ದುಡಿಮೆ ಬಹಳ ಚೆನ್ನಾಗಿರುತ್ತೆ. ಬಿಸ್ನೆಸ್ನಲ್ಲಿ ಇದ್ರೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಆಗುತ್ತೆ. ಸೊ ದತ್ತಾತ್ರೇಯ ಅಥವಾ ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಕ್ಕಂಥದ್ದು, ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ಒಳ್ಳೆಯ ಫಲಗಳನ್ನು ಈ ಒಂದು ವರ್ಷದಲ್ಲಿ ನೀವು ಪಡ್ಕೊಳ್ತೀರಿ. 2026 ನಿಮಗೆ ಚೆನ್ನಾಗಿರಬೇಕು ಅಂದರೆ ಗುರುವನ್ನು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಆರೋಗ್ಯದಲ್ಲಿಯೂ ಕೂಡ ಬಹಳ ಒಳ್ಳೆಯ ಸುಧಾರಣೆ ಅನ್ನುವಂಥದ್ದು ಆಗುತ್ತೆ. ನಂತರದಲ್ಲಿ ನೋಡೋದಾದರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ಮಾರ್ಚ್ ಟು ಜೂನ್ ಆರೋಗ್ಯದಲ್ಲಿ ಗಮನವನ್ನು ಕೊಡಿ. ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥ ಒಂದು ಸಾಧ್ಯತೆ ಅನ್ನುವಂಥದ್ದು ಇದೆ. ಗಟ್ ಹೆಲ್ತನ್ನು ನೋಡ್ಕೊಳ್ಬೇಕಾಗುತ್ತೆ. ನೀವು ಹೆಚ್ಚಿನ ಒಂದು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಮನೆಯ ಆಹಾರಗಳನ್ನು ತಿನ್ನುವಂಥದ್ದು ಉತ್ತಮ. ನಾರಿನಾಂಶದ ಆಹಾರಗಳು, ತರಕಾರಿಗಳನ್ನು, ಸೊಪ್ಪುಗಳನ್ನು ಹೆಚ್ಚಿನದಾಗಿ ಸೇವನೆ ಮಾಡುವಂಥದ್ದು, ನೀರನ್ನು ಜಾಸ್ತಿ ಕುಡಿಯುವಂಥದ್ದು ನಿಮಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಮದುವೆ ಹಾಗೂ ಸಂತಾನ ಅನ್ನುವಂಥದ್ದು ಕೂಡ ಬರುತ್ತೆ. ಜೂನ್ನ ನಂತರದಲ್ಲಿ ಬಹಳ ಚೆನ್ನಾಗಿದೆ. ಸೊ ಜೂನ್ ನಂತರದಲ್ಲಿ ಮದುವೆ ವಿಚಾರಕ್ಕೆ ಕಂಕಣ ಬಲದ ಪ್ರಾಪ್ತಿ ಅಂತ ಹೇಳ್ಬೋದು ನಾವು. ಸಂತಾನದ ಒಂದು ವಿಚಾರಗಳು, ಸೊ ದಟ್ ಖುಷಿ, ಮನೆಯಲ್ಲಿ ಒಂದು ಖುಷಿಯಾದ ವಾತಾವರಣ ಏರ್ಪಡುವಂಥದ್ದು ಅಂತ ಹೇಳ್ತೀವಿ. ಫಿನಾನ್ಸ್ ಕೂಡ ಬಹಳ ಚೆನ್ನಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿಗಳು ಸುಧಾರಣೆಯಾಗುತ್ತೆ, ಬಹಳ ನೆಮ್ಮದಿಯನ್ನು ತಂದುಕೊಡುತ್ತೆ. ಯಾವುದೇ ಸಮಸ್ಯೆಗಳಲ್ಲಿ ಇದ್ದರೂ ಕೂಡ ಸಮಸ್ಯೆಗಳಿಂದ ನಿಧಾನವಾಗಿ ಹೊರಗಡೆ ಬಂದುಬಿಡ್ತೀರಿ, ಬಹಳ ಚೆನ್ನಾಗಿರುತ್ತೆ. ಆಗಸ್ಟ್ ಹಾಗೂ ಅಕ್ಟೋಬರ್ನ ಒಂದು ಸಮಯದಲ್ಲಿ ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಅವಕಾಶವಿದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಮೊದಲೇ ಹೇಳ್ತೀನಿ ಆಲ್ ದ ಬೆಸ್ಟ್ ಅಂತ. ಸೊ ನಿಮ್ಮ ಇಷ್ಟದ ವಾಹನಗಳನ್ನು ಖರೀದಿ ಮಾಡುವಂಥ ಒಂದು ಅವಕಾಶ. ಕೆಲವು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಾಗ ಬದುಕಿನಲ್ಲಿ ಒಂದಷ್ಟು ಸಂತೋಷ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಂಗಳವಾರಗಳಂದು, ಪ್ರತಿ ಮಂಗಳವಾರಗಳಂದು ಯಥಾಶಕ್ತಿ ಗಣಪತಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಒಂದು 21 ಗರಿಕೆಗಳನ್ನು ಸಮರ್ಪಣೆ ಮಾಡುವಂಥದ್ದು ನಿಮ್ಮ 2026 ಬಹಳ ಚೆನ್ನಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸ್ಟಾರ್ಟಿಂಗ್ 5 ತಿಂಗಳುಗಳ ಕಾಲ, ಸ್ಟಾರ್ಟಿಂಗ್ ಜಾನ್ವರಿ ಟು ಒಂದು ಜೂನ್ಗಿಂತ ಬಿಫೋರ್ ಅನ್ಕೋಣ, ಜೂನ್ ಇಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಲೆವೆಲನ್ನು ಚೆನ್ನಾಗಿ ಸುಧಾರಿಸ್ಕೊಳ್ಳಿ. ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಡುವಂಥದ್ದು ಅಷ್ಟು ಸಮಂಜಸವಾಗಿರುವುದಿಲ್ಲ. ಕೆಲವು ಕಿರಿಕಿರಿಯಾದ ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ 2026 ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಸಿಂಹರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಸ್ಟಾರ್ಟಿಂಗ್ 5 ಮಂತ್ಸ್ ತುಂಬ ಚೆನ್ನಾಗಿರುತ್ತೆ. ಏಪ್ರಿಲ್ ಮೇವರೆಗೂ ಬಹಳ ಚೆನ್ನಾಗಿರುವಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬಹಳ ಒಂದು ನೆಮ್ಮದಿಯಾದ ವಾತಾವರಣ, ಖುಷಿಯಾಗಿ ಇರ್ತೀರಿ. ಜೂನ್ ನಂತರದಲ್ಲಿ ಸ್ವಲ್ಪ ಕಸಿಬಿಸಿ, ಸ್ಥಿರತೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಏನೋ ಒಂದು ಹೋಪ್ಲೆಸ್ ಅನ್ನುವಂಥದ್ದು, ಯಾವುದಕ್ಕೂ ಒಂದು ಮನಸ್ಸು ಬರುವುದಿಲ್ಲ. ಜಡತ್ವ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುವಂಥ ವಿಚಾರಗಳು, ಕೋಪ ಜಾಸ್ತಿ ಆಗುತ್ತೆ. ಆತುರದ ನಿರ್ಧಾರಗಳು, ಗೊಂದಲಕ್ಕೆ ಒಳಗಾಗುವಂಥದ್ದು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ನೀವೇ ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ಳುವಂಥ ಒಂದು ವಿಚಾರಗಳು ಆಗಿದ್ದಿರ್ಬೋದು. ಸಣ್ಣ ಪುಟ್ಟ ಮಾತುಗಳಿಗೂ ಕೂಡ ಸ್ವಲ್ಪ ಪ್ರವೋಕ್ ಅಂತ ಏನು ಹೇಳ್ತೀವಿ, ಕೆರಳುವಂಥ ಒಂದು ವಿಚಾರಗಳಾಗುವಂಥ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ನೋಡ್ಕೊಳ್ಳಿ, ಜಾಗರೂಕತೆಯಿಂದ ಇರಿ. ಕೆಲವು ಸಮಯಗಳನ್ನು ನಾವು ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂಥದ್ದು ಭಾಳ ಚೆನ್ನಾಗಿರುತ್ತೆ. ಆ ವಿಚಾರಗಳಿಗೆ ಮದುವೆ ಸಂಬಂಧಗಳು ಅಂತ ಬಂದಾಗ ಮನಸ್ತಾಪಗಳು ಸ್ವಲ್ಪ ಜಾಸ್ತಿ ಇದೆ, ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ಅಲ್ಲಿ ನೆಕ್ಸ್ಟ್ ಆಗಸ್ಟ್ನಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗುವಂಥ ಸಾಧ್ಯತೆಗಳು ಇದೆ. ಬೆನ್ನಿಗೆ ಸಂಬಂಧಪಟ್ಟ ಹಾಗೆ, ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಮೊದಲೇ ಅದಕ್ಕೆ ವಾಕಿಂಗ್ ಮಾಡುವಂಥದ್ದು ಅಥವಾ ಊಟದ ವಿಚಾರದಲ್ಲಿ ಸರಿಯಾದ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತೆ ನಿಮಗೆ ಅಕ್ಟೋಬರ್ನ ನಂತರದಲ್ಲಿ. ಸೊ ದಟ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅಕ್ಟೋಬರ್, ನವಂಬರ್, ಡಿಸೆಂಬರ್ನಲ್ಲಿ ಸ್ವಲ್ಪ ನೆಮ್ಮದಿಯಾದ ಒಂದು ವಾತಾವರಣ ಇರುತ್ತೆ. ಸೊ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೋಪ ಕಡಿಮೆ ಮಾಡಿಕೊಂಡ್ರೆ 2026 ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಸೊ ನೀವು ಆದಿತ್ಯ ಹೃದಯವನ್ನು ಪಠನೆ ಮಾಡ್ತಕ್ಕಂಥದ್ದು, ಕೇಳುವಂಥದ್ದು ಬಹಳ ವಿಶೇಷ. ನಾನು ಈಗ ಹೇಳ್ತಾ ಇರ್ತಕ್ಕಂಥ ರೆಮಿಡಿ ಬಹಳ ಚಿಕ್ಕದಾಗಿ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬಂದುಬಿಡ್ತೀರಿ ಅಥವಾ ಸಮಸ್ಯೆಗಳಾಗೋದೇ ತಪ್ಪು ಹೋಗ್ಬೋದು. ಬಹಳ ವಿಶೇಷವಾದ ಫಲಗಳು ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಮೊದಲ ಒಂದು 4 ತಿಂಗಳು ಬಹಳ ಚೆನ್ನಾಗಿ ಇರುತ್ತೆ. ಆ 4 ತಿಂಗಳ ನಂತರದಲ್ಲಿ, ಒಂದು ಏಪ್ರಿಲ್ನ ನಂತರದಲ್ಲಿ ಜೂನಿಂದ ಆಗಸ್ಟಿನವರೆಗೂ ಸ್ವಲ್ಪ ಕಸಿವಿಸಿ ಅನ್ನುವಂಥದ್ದು ಆಗುತ್ತೆ. ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಗೊಂದಲಗಳು, ಮಾನಸಿಕವಾದ ಒತ್ತಡಗಳು ಅನ್ನುವಂಥದ್ದನ್ನು ತೋರಿಸ್ತಾ ಇದೆ.
ಅದಾದ ನಂತರದಲ್ಲಿ ನಿಮಗೆ ಆಗಸ್ಟ್ನ ನಂತರದಲ್ಲಿ ಬಹಳ ಚೆನ್ನಾಗಿರುತ್ತೆ, ನೆಮ್ಮದಿಯಾದ ವಾತಾವರಣ ಅನ್ನುವಂಥದ್ದು ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಅನ್ನುವಂಥದ್ದು ಆಗುತ್ತೆ. ಹೊಸ ವಾಹನ, ಸೈಟು, ಮನೆ ಖರೀದಿ ಮಾಡುವಂಥದ್ದು ಅಥವಾ ಭೂಯೋಗಗಳು, ಮನೆ ಕಟ್ಟುವಂಥ ವಿಚಾರಗಳು ಆಗಿದ್ದಿರ್ಬೋದು, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳು ಆಗಿದ್ದಿರ್ಬೋದು, ಬಹಳ ಚೆನ್ನಾಗಿರುತ್ತೆ. ಎಜುಕೇಷನ್ ಕೂಡ ಬಹಳ ಚೆನ್ನಾಗಿರುತ್ತೆ. ಬಟ್ ಬ್ಯಾಲೆನ್ಸ್ ಅನ್ನುವಂಥದ್ದು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ, ನೋಡ್ಕೊಳ್ಳಿ ಅದ್ರ ಬಗ್ಗೆ. ಶೇರ್ ಮಾರ್ಕೆಟಿಗೆ ಏನಾದರೂ ಹಣಗಳನ್ನು ಇನ್ವೆಸ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಈ ವರ್ಷ ಕೇರ್ಫುಲ್ ಆಗಿರುವಂಥದ್ದು ಬಹಳ ಉತ್ತಮ. ಅಷ್ಟು ಚೆನ್ನಾಗಿರೋದಿಲ್ಲ. ದಿಢೀರಂತ ಲಾಭ ಬರುತ್ತೆ ಅಂತೇಳಿ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಬಿಟ್ರೆ ಕೈ ಸಿಟ್ಕೊಳ್ಳುವಂಥ ವಿಚಾರಗಳು ಆಗುತ್ತೆ, ಜಾಗರೂಕತೆ ಇರಲಿ. ತುಲಾ ರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಮೊದಲ 6 ತಿಂಗಳು ಬಹಳ ಚೆನ್ನಾಗಿದೆ. ಜೂನ್ವರೆಗೂ ತುಂಬಾ ಚೆನ್ನಾಗಿದೆ. ಸೊ ನೀವು ಯಾವ ವಿಚಾರಗಳಿಗೆ ಕೈ ಹಾಕಿದ್ರೂ ಕೂಡ ಯಾವುದಾದ್ರೂ ಒಂದು ಕಡೆಯಿಂದ ದೈವದ ಬಲ ಅನ್ನುವಂಥದ್ದು ಸಿಗುತ್ತೆ, ನೆಮ್ಮದಿಯಾದ ಒಂದು ವಾತಾವರಣ ಅನ್ನುವಂಥದ್ದು ಕೂಡ ಆಗುತ್ತೆ. ಸೊ ನಿಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಹ್ಯುಮಿಲೇಷನ್ ಅನ್ನುವಂಥದ್ದು ಆಗುತ್ತೆ. ಅದನ್ನು ನೋಡಿಕೊಂಡು ಹ್ಯಾಂಡಲ್ ಮಾಡಿ. ದಿಢೀರಂತೇಳಿ ಕೋಪ ಮಾಡಿಕೊಂಡು ಕೆಲಸ ಬಿಟ್ಬಿಡುವಂಥದ್ದು ಅದನ್ನೆಲ್ಲ ಮಾಡಬೇಡಿ. ಕಾರಣ ಮುಂದೆ ಕೆಲಸಕ್ಕೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾವುದಿದೆ ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು ಬಹಳ ಉತ್ತಮ. ಆಗಸ್ಟ್ನ ನಂತರದಲ್ಲಿ ಕೆಲಸದ ಬದಲಾವಣೆಗೆ ಬಹಳ ಸೂಕ್ತವಾದ ಸಮಯ. ಎಜುಕೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಮೊದಲು ಪರವಾಗಿಲ್ಲ ಅನಿಸಿದ್ರು ಕೂಡ ಆಮೇಲೆ ಕ್ಲೀನಾಗಿ ಟೇಕಪ್ ಆಗುತ್ತೆ, ಚೆನ್ನಾಗಿರುತ್ತೆ ಕೂಡ. ಜೊತೆಗೆ ಮನೆಯಲ್ಲಿ ಒಂದು ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಅಂತ ಹೇಳ್ತೀವಿ, ಬಹಳ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ಮೊದಲ 3 ತಿಂಗಳು ಸ್ವಲ್ಪ ಗೊಂದಲ ಅಂತ ಅನಿಸುತ್ತೆ, ಮಾರ್ಚ್ವರೆಗೂ. ಅದಾದ ಮೇಲೆ ನಿಮ್ಮ ಎಲ್ಲ ವಿಚಾರಗಳಿಗೂ ಕೂಡ ಬಹಳಷ್ಟು ಮತ್ತು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಏನು ಕಷ್ಟಪಟ್ಟು ಒದ್ದಾಡ್ತಾ ಇದ್ರಿ ಎಲ್ಲದಕ್ಕೂ ಕೂಡ ಶ್ರಮಕ್ಕೆ ತಕ್ಕನಾದ ಫಲ ಅಂತ ಹೇಳ್ತೀವಲ್ವ, ಸೊ ಆ ರೀತಿಯಾಗಿ ನಡೆಯುವಂಥದ್ದಾಗುತ್ತೆ. ಇಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳು ಹುಣ್ಣಿಮೆಯ ದಿನಗಳಲ್ಲಿ ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡುವಂಥದ್ದು, ನಿರ್ಗತಿಕರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದಾಗಿದ್ದಿರ್ಬೋದು, ದೇವಸ್ಥಾನಗಳಿಗೆ, ಅನ್ನದಾನದ ವ್ಯವಸ್ಥೆಗೆ ಏನಾದರೂ ನಿಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ನಿವಾರಣೆ ಆಗಿಬಿಡುತ್ತೆ. ಜೊತೆಗೆ ಅರಳಿ ಮರದ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಗುರುವಾರಗಳಂದು ಸ್ವಲ್ಪ ಬ್ರಾಹ್ಮಿ ಮುಹೂರ್ತಕ್ಕೆ ಇದ್ದು ಮಾಡಬೇಕು. ಎಷ್ಟು ದಿನ ಮಾಡಬೇಕು ಅಂದರೆ ಇಡೀ ವರ್ಷ ಚೆನ್ನಾಗಿರಬೇಕು ಅಂದರೆ ಕನಿಷ್ಠ ತಿಂಗಳಿಗೆ ಅಥವಾ 15 ದಿನಕ್ಕೆ ಒಂದು ಬಾರಿ ಆದರೂ ಆ ಒಂದು ಪದ್ಧತಿಯನ್ನು ಇಟ್ಕೊಳ್ಳಿ, ಸಾಕಷ್ಟು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ಮೊದಲ 2 ತಿಂಗಳು ಜನವರಿ ಮತ್ತು ಫೆಬ್ರವರಿ ಸಂಬಂಧಗಳಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ, ಒಂದಷ್ಟು ಕಸಿಬಿಸಿ ಗೊಂದಲ ಅಂತ ಅನಿಸುತ್ತೆ. ಫೆಬ್ರವರಿಯ ನಂತರ ಜೂನ್ನವರೆಗೂ ಬಹಳ ಚೆನ್ನಾಗಿರುತ್ತೆ. ಎಲ್ಲ ವಿಚಾರಗಳಲ್ಲಿಯೂ ಕೂಡ ಆರೋಗ್ಯದ ಒಂದು ಸುಧಾರಣೆ ಆಗಿದ್ದಿರ್ಬೋದು, ಹಣಕಾಸಿನ ವಿಚಾರ ಆಗಿದ್ದಿರ್ಬೋದು, ಸಂಬಂಧಗಳಲ್ಲಿ ಹೊಂದಾಣಿಕೆ ಆಗಿದ್ದಿರ್ಬೋದು, ಬಹಳ ಚೆನ್ನಾಗಿರುತ್ತೆ. ಜೂನ್ನ ನಂತರದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಸಮಾರಂಭಗಳು ಆಗುವಂಥ ಒಂದು ಸಾಧ್ಯತೆ. ಖರ್ಚುಗಳು ಜಾಸ್ತಿ, ಮನೆಯಲ್ಲಿ ಶುಭ ನಡೆಯುತ್ತೆ ಅನ್ನುವಾಗಲೇ ತಾನೇ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯದ ವಿಚಾರ ಅಂತ ಬರುವಾಗ ಆಗಸ್ಟ್ನಿಂದ ಅಷ್ಟು ಚೆನ್ನಾಗಿರೋದಿಲ್ಲ, ಹೆಲ್ತ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ಅದರ ಬಗ್ಗೆ ಗಮನ ಕೊಡಿ. ಹನುಮಂತನ ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಶನಿವಾರಗಳಂದು ಭೇಟಿ ಕೊಡುವಂಥದ್ದು ಬಹಳ ಉತ್ತಮ. ಹನುಮಾನ್ ಚಾಲೀಸ ಪಠನೆ ಮಾಡುವಂಥದ್ದು ಅಥವಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇರುತ್ತೆ. ಸೊ ನಾವು ಎಲ್ಲಿ ನಿಂತಿರ್ತೀವೋ ಅಥವಾ ಎಲ್ಲಿ ಕೂತಿರ್ತೀವೋ ಅಲ್ಲಿ ಭಗವಂತನ ನಾಮಸ್ಮರಣೆ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ, ಮನಸ್ಥೈರ್ಯವನ್ನು ಕೊಡುತ್ತೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ. 2026ರಲ್ಲಿ ನೀವು ಅಂದುಕೊಂಡಂಥ ಕೆಲಸಗಳು ಖಂಡಿತವಾಗಿ ನಿಧಾನವಾದರೂ ಪ್ರಧಾನವಾಗಿ ಆಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆಯೇ ನಿಮಗೆ ಒಂದು ಬಹಳ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ನಿಮಗೆ ಯಾವಾಗಲೂ ಕೂಡ ಮಂಗಳನ ಒಂದು ಪ್ರಭಾವ ಇದ್ದೇ ಇರುತ್ತೆ. ಗಟ್ಟಿ ಮನಸ್ಥಿತಿ, ಗಟ್ಟಿ ಧೈರ್ಯ, ಎಂಥದ್ದೇ ಸಮಸ್ಯೆಗಳು ಬಂದರೂ ಅದನ್ನು ನೀಗಿಸ್ಕೊಂಡು ಹೋಗುವಂಥ ಒಂದು ಛಲ ಅಂತ ಏನಿದೆ, ಆ ಎಲ್ಲ ವಿಚಾರಗಳು ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ಸಮಸ್ಯೆಗಳು ಇರೋದೇ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ ಟೈಮ್ ಅಂತ ಬಂದಾಗ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಸಮ್ಟೈಮ್ಸ್ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗ್ಬೋದು. ಬಟ್ 2026ರಲ್ಲಿ ಒಂದು ಒಳ್ಳೆಯ ಬದುಕನ್ನು, ಜೀವನವನ್ನು ಕಟ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿದೆ. ಇನ್ನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಶುಕ್ರವಾರಗಳಂದು ಪುಟ್ಟ ಹೆಣ್ಣು ಮಕ್ಕಳಿಗೆ ಯಥಾಶಕ್ತಿ ಸಿಹಿ ಅಥವಾ ಇಷ್ಟಪಡ್ತಕ್ಕಂಥ ಕೈಗೆ ಮೆಹಂದಿ ಆಗಿದ್ದಿರ್ಬೋದು, ಈ ಥರ ಯಾವುದಾದ್ರೂ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೊಡಿಸುವಂಥದ್ದು ಯಥಾಶಕ್ತಿ ನಿಮಗೆ ಸಾಕಷ್ಟು ಶುಭ ಫಲಗಳನ್ನು 2026ರಲ್ಲಿ ತಂದುಕೊಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆ ಇರಲಿ. ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ, ಸಯಾಟಿಕ ಅಂತ ಏನು ಹೇಳ್ತೀವಿ, ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಲರ್ಜಿ ಇಶ್ಯೂಸ್ ಆಗಿದ್ದಿರ್ಬೋದು, ಸ್ವಲ್ಪ ಸಮಸ್ಯೆಗಳಿರುತ್ತೆ. ಬಟ್ ಅದು ಯಾವುದೂ ಕೂಡ ನಿಮಗೆ ಮೇಜರ್ ಆಗಿ ಬಾಧಿಸೋದಿಲ್ಲ. ನೋಡ್ಕೊಳ್ಳಿ ಆ ವಿಚಾರಗಳ ಬಗ್ಗೆ. ನೆಕ್ಸ್ಟು ಕುಂಭರಾಶಿ, ಕುಂಭ ಲಗ್ನದ ವ್ಯಕ್ತಿಗಳಿಗೂ ಕೂಡ ಬಹಳ ಒಂದು ಒಳ್ಳೆಯ ಸಮಯ.
ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ಬಂದ ಕೂಡಲೇ ಶನಿ ಎಲ್ರಿಗೂ ಕೆಟ್ಟದನ್ನೇ ಮಾಡೋದಿಲ್ಲ. ನಮ್ಮ ಒಂದು ಪ್ರಾರಬ್ಧ, ಪೂರ್ವ ಪುಣ್ಯ ಸ್ಥಾನಗಳು ಅಂತ ನೋಡ್ತೀವಿ ನಾವು ಜಾತಕದಲ್ಲಿ. ಎಲ್ಲ ವಿಚಾರಗಳನ್ನು ನಾವು ಗಮನಕ್ಕೆ ತಗೊಂಡಾಗ ಒಂದಷ್ಟು ಒಳ್ಳೆಯ ವಿಚಾರಗಳು ಇರುತ್ತೆ, ಒಂದಷ್ಟು ಸಮಸ್ಯೆಗಳು ಇರುತ್ತೆ. ಬಟ್ 2026ರಲ್ಲಿ ನೀವು ನರಸಿಂಹನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಭೂ ಖರೀದಿ ಮಾಡುವಂಥ ವಿಚಾರಗಳು ಬದುಕಿನಲ್ಲಿ ನಡೆಯುತ್ತೆ. ಹಾಗೆ ಒಂದಷ್ಟು ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಹೆಸರು ಕೀರ್ತಿಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ವಿಚಾರ ಆಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನುವಂಥದ್ದು ಕೂಡ ಆಗುತ್ತೆ. ಬಹಳ ವಿಶೇಷವಾದ ಫಲಗಳನ್ನು ಪಡ್ಕೊಳ್ತೀವಿ. ಆಗಸ್ಟಿಂದ ಡಿಸೆಂಬರ್ವರೆಗೂ ಸ್ವಲ್ಪ ಜಾಗರೂಕತೆಯಿಂದ ಇರಿ. ದೂರ ಪ್ರಯಾಣಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಯಾರಿಗೂ ಹಣದ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಅಲ್ಲಿ ಜಾಗರೂಕತೆಯಿಂದ ಇರಿ. ಸೊ ಆ ವಿಚಾರಗಳಿಗೆ ಎಂಟ್ರಿ ಆದರೆ ಒಂದಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಕಡೆಯದಾಗಿ ಮೀನರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ಸಾಡೆ ಸಾತಿ ನಡೀತಾ ಇರತಕ್ಕಂಥದ್ದು. ಸೊ ಪ್ರತಿ ಶನಿವಾರಗಳಂದು ಆಂಜನೇಯನ ಆರಾಧನೆ ಮಾಡ್ತಕ್ಕಂಥದ್ದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ವಿಶೇಷ. ತುಳಸಿಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಸಾಡೆ ಸಾತಿ ಬಂದ ಕೂಡಲೇ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ. ಜೀವನದ ಬದುಕು ಏನಿರುತ್ತೆ, ಬದುಕಿನ ಬದಲಾವಣೆಗಳು ಅನ್ನುವಂಥದ್ದು ಆಗುತ್ತೆ. ನಮ್ಮವ್ರು ಯಾರು ಅಥವಾ ನಮ್ಮ ಜೊತೆಗಿದ್ದು ನಮಗೆ ಸಮಸ್ಯೆಗಳನ್ನು ಉಂಟು ಮಾಡೋರು ಯಾರು ಅನ್ನುವಂಥದ್ದು ಅರ್ಥವಾಗುತ್ತೆ. ಬದುಕಿನಲ್ಲಿ ಸಾಡೆ ಸಾತಿ ಬಂದರೆ ಮನುಷ್ಯನ ಹೊಸ ಒಂದು ಜೀವನ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಅದನ್ನೇ ಹೇಳ್ತಾರೆ ಪುನರ್ಜನ್ಮ ಅಂತ ಹೇಳಿ. ಯಾವುದು ಸರಿ, ಯಾವುದು ತಪ್ಪು, ಯಾರು ನಮ್ಮವರಲ್ಲ, ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಮಯ. ಜೊತೆಗೆ ಧರ್ಮ ಕರ್ಮದ ಲೆಕ್ಕವಾಗಿ ನಾವು ನೋಡುವಾಗ ಒಂದು ಒಳ್ಳೆಯ ಬದಲಾವಣೆ, ಫಲಿತಾಂಶ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಗಾಬರಿಯಾಗುವಂಥದ್ದು, ಎದುರುಕೊಳ್ಳುವಂಥದ್ದು ಯಾವ ವಿಚಾರಗಳು ಕೂಡ ಇಲ್ಲ. ಹನುಮಂತನ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಭಾನುವಾರಗಳಂದು ಕೆಂಪು ಹೂಗಳನ್ನು ಗಣಪತಿಗೆ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಅನ್ನುವಂಥದ್ದು ಇರುತ್ತೆ. ಜಾರಿಕೆಗಳಾಗುವಂಥದ್ದು, ಜಾರು ಬೀಳುವಂಥದ್ದು, ದಿಢೀರಂತೇಳಿ ಗಾಡಿಗಳು ಸ್ಕಿಡ್ ಆಗುವಂಥದ್ದು ಆಗುತ್ತೆ. ಮಂಗಳವಾರದಂದು ಗಣಪತಿಗೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿ ಆರೋಗ್ಯದ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಆಗುತ್ತೆ. ಬದುಕಿನಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸಂಪನ್ನರಾಗಿ ಭವಂತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.